ಎಲ್ಲ ಕೆಲಸ ಮುಗೀತು ಅಡುಗೆದು. ಇನ್ನು ಸ್ವಲ್ಪ ತರಕಾರಿ ಅದು ಇದು ಬಿಡಿಸಿಟ್ಕೊಂಡ್ಬಿಟ್ನಿ ಅಂದ್ರೆ ನಂಗೆ ಸಾಯಂಕಾಲ ಮಾಡೋಕೆ ಚಲೋ ಆಕೈತಿ. ಮಾಡಿ ಫ್ರಿಜ್ನಾಗ ಇಡ್ತೇನೆ. ಆಂಟಿ ರೀ, ಬಾರ ಲಕ್ಷ್ಮಿ. ಏನು ಬೇಕಾಗಿತ್ತನ? ಚಾದು ಮಾಡ್ಕೊಡ್ಲೇನ? ಏನರ ತಿಂತೇನ? ನಾಷ್ಟ ಮಾಡ್ಕೊಡ್ಲೇನ? ಅಯ್ಯೋ ಬ್ಯಾಡ್ರಿ. ಅಲ್ಲ ಇಷ್ಟೆಲ್ಲ ಕೇಳಾಕತ್ತೀರಲ್ಲ, ನಂಗೇನು ಬೇಡ. ನಾನು ಹಂಗೆ ನೀವು ಏನಾರ ಮಾಡಾಕತ್ತೀರ ಅಡುಗೆ ಮನ್ಯಾಗ, ನಿಮ್ಗೆ ಏನಾರ ಸಹಾಯ ಮಾಡ್ಲೇನ ಅಂತ ಬನ್ರಿ. ಏನಾರ ಹೆಂಚ್ಕೊಡೋದು ಮಾಡ್ಲೇನ್ರಿ? ಏನಾರ ತರಕಾರಿ ಅದು ಇದು ಏನಾರ ಹೆಂಚ್ಕೊಡೋದು ಮಾಡ್ತಿಂತಾರ್ರಿ. ಏನು ಬೇಡವ, ಏನು ಹೆಂಚ್ಕೊಡೋದು ಬೇಡ, ಏನು ಬೇಡ. ಎಲ್ಲ ಅಡುಗೆ ಮುಗಿಸನ್ನ ಪಟ ಪಟ್ ಅಂತ ಆಗತ್ತೆ. ನಾಗ ಗ್ಯಾಸ್ ಒಲಿದೈತೆ. ನಮ್ಮದು ಆಚೆ ಕಡೆ ಬ್ಯಾಳೆ ಇಟ್ಟು ಈಚೆ ಕಡೆ ಅನ್ನಕ್ಕಿಟ್ಟು ಚಪಾತಿ ಹಿಟ್ಟು ನಾದಿ ಇಟ್ಬಿಟ್ಟಿರ್ತೀನಿ. ಚಪಾತಿ ಮಾಡಿ ಒಂಥರ ಪಲ್ಯ ಮಾಡ್ತೀನಿ. ಮತ್ತು ಇವ್ರಿಗೆ ಬೇರೆ ಒಂಥರ 2 ಥರ ಪಲ್ಯ ಬೇಕು ನಮ್ಮ ಮನೆಯವ್ರಿಗೆ. ಒಟ್ಟು ಚಪಾತಿ ಮಾಡಲಿ ಏನೇ ಮಾಡಲಿ, ಬಾಜಿ ಒಂದು ಟೈಪ ಚಪಾತಿ ಒಳಗೆ, ಮತ್ತೊಂಥರ ಕಾಳಿನ ಪಲ್ಯ ಇಟ್ಟು 2 ಟೈಪ್ ಮಾಡಿಬಿಡ್ತೀನಿ. ಹಿಂಗಾಗಿ ನನಗೇನಾಕೈತಿ, ಸ್ವಲ್ಪ ಕೆಲಸ ಆಕೈತೆ. ಈಗ 4 ಒಲಿದು ಐತಲ್ಲ, ಪಟ ಪಟ ಆ ಕುಕ್ಕರ್ನಾಗ ಅನ್ನ ಬ್ಯಾಳೆ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಈಗ ತಿಂತಾರೆ. ಮತ್ತು ಮಧ್ಯಾಹ್ನ ಬಿಸಿ ಅನ್ನ, ಈಗಿನ ಪೂರ್ತಿ ಕಷ್ಟ ಮಾಡೋದು ಈಗ ಚಪಾತಿ. ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಬೇಳೆ ಸಾರು ಮಾಡ್ತೀನಿ. ಸಂಜೆ ಮುಂದೆ ಬಿಸಿ ಬಿಸಿ ರೊಟ್ಟಿ, ಇಲ್ಲ ಜೋಳದ ಮುದ್ದೆ, ರಾಗಿ ಮುದ್ದೆ, ಏನಾರ ಮಾಡೋದು. ಸಾರು ಬಸಪ್ಪ ಉಪ್ಪು ಸಾರು ಹಿಂಗೆಲ್ಲ ಒಂಥರ ವೆರೈಟಿ ನೋಡ್ತಾರಲ್ಲ, ಅವ್ರು ಹೇಳ್ತಾರೆ, ಹಂಗೆ ಮಾಡಿರ್ತೀನಿ. ಮತ್ತು ಈಗ ಹೆಂಗದಾರ ಎಲ್ಲ ನಿಮ್ಮ ಅದು ಆರಾಮದಾರಲ್ಲ? ಹ್ಞೂ ಟಿ, ಎಲ್ಲ ಆರಾಮದಾರ. ಅದೇ ನಾನು ಅಲ್ಲೇ ಕುಂತು ಭಾಳ ಬೇಸರ ಆತ್ರಿ ವೈನಿ ಅಂತೇಳಿ, ಅದಕ್ಕೆ ನಿಮ್ಮ ಅಂತೇಳಿ ಬಂದ್ರಾತಂತೇಳಿ ಪಾಪ ಅವರು ವೈನಿ ಕುಂತು ಮಲ್ಕೊಂಡ್ರೆ ನಾನು ಹಂಗೆ ನಿಮ್ಮ ಅಂತೇಳಿ ಬಂದ್ರಾತಂತ ಬನ್ನಿ. ಅಯ್ಯೋ ಏನಿಲ್ಲವ ನನ್ನ ತಾಯಿ, ಆರಾಮದಿಯಲ್ಲ? ಮತ್ತು ಗಂಡ ಮನೆಯಾಗೆಲ್ಲ ಚಲೋ ಐತಿ? ಅತ್ತಿ ಮಾವ ಎಲ್ಲ ಹೆಂಗದಾರು? ಚಲೋ ಅದಾರಲ್ಲ? ಚಲೋ ನೋಡ್ಕೋತಾರಲ್ಲ? ಅಂದ್ರೆ ಈಗ ಹೊಟ್ಟಿಲಿ ಇದೆಯಾ ಅಂದ್ರೆ ನಿಮ್ಮ ಅತ್ತಿ ಖುಷಿಯಾಗಿರ್ಬೇಕು. ನಿನ್ನ ಗಂಡಂತೂ ಕುಣಿದು ಕುಪ್ಪಳಿಸ್ಬೇಕಲ್ಲ? ಹ್ಞೂ ರೀ ಆಂಟಿ, ಈಗೆಲ್ಲ ಚಲೋ ಅದಾರ್ರಿ. ಅತ್ತಿ ಮಾವ ನನ್ನ ಗಂಡ ಎಲ್ಲ ಚಲೋ ಅದಾರ. ಅಯ್ಯೋ ನಾ ಹೊಟ್ಟಿಲಿ ಅದ ನನ್ನ ಕುಳಿ ಅಂದ್ರೆ ನನ್ನ ಗಂಡ್ರಿ, ಅಯ್ಯೋ ಹೇಳ್ಬಾರ್ದ್ರಿ, ಅಷ್ಟು ಖುಷಿ ಅದ ನೋಡ್ಕೊಂಡ್ರಿ ನಾನು. ನಮ್ಮ ಅತ್ತಿ ಅಂತೂ ನನಗೆ ಏನು ಕೆಲಸ ಮಾಡಕ್ಕೆ ಹಚ್ಚದಿಲ್ರಿ, ಅಷ್ಟು ಚಲೋ ನೋಡ್ಕೋತಾರೆ. ಏನಾರ ಮುಟ್ಟಿದ್ರೆ ಅಯ್ಯವ್ವ ಇದದು ಹೊಟ್ಟಿಲಿ ಇದೀವ, ಏನು ಹೊಡಿಬೇಡವ ಅಂತೇಳಿ ಹಿಂಗೆ ಹೇಳ್ತಾರ್ರಿ. ಅಷ್ಟು ಚಲೋ ಇಟ್ಕೊಂಡಾರ್ರಿ ನಮ್ಮ ಅತ್ತಿ. ಹೌದನವ, ನಸೀಬ್ ಬಿಡ್ನಿಂದ ಅತ್ತಿ ಮಾವ ಚಲೋ ಸಿಕ್ಕಾರಲ್ಲ, ಅದ ಪುಣ್ಯ. ಹ್ಞೂ ಏನು ಮಾಡಕತ್ರಿ? ಆ ಲಕ್ಷ್ಮಿ, ಅಡ್ಗೆ ಮನೆಗೆ ನಿಂಗೆ ಏನಾರ ಬೇಕಾಗಿತ್ತನ? ಅದು ವೈನಿ ನಂಗೇನು ಬೇಡ. ನಾನು ಆಂಟಿ ಒಬ್ಬರೇ ಮಾಡತ್ತಿದ್ರಲ್ಲ ಎಲ್ಲ ಕೆಲಸ, ನಾವು ಎಲ್ಲ ನನಗೆ ಕುಂತ ಅಭ್ಯಾಸನೇ ಇಲ್ಲ. ಅದಕ್ಕೆ ನಾನು ಒಂದು ಸ್ವಲ್ಪ ಆಂಟಿಗೆ ಏನಾರ ಸಹಾಯ ಮಾಡಿರತ್ತಂತ ಬನ್ನಿ. ಅವ್ರು ನೋಡ್ರಿ ಏನು ಬೇಡ ಅನ್ನಕತ್ತಾರ. ಅದಕ್ಕೆ ನಿನ್ನ ಗಂಡನ ಮನ್ಯಾಗೂ ಮಾಡಿರ್ತಿ, ಬಂದ ನಮ್ಮ ಮನ್ಯಾಗೂ ಮಾಡ್ತಿ, ಅಲ್ಲಿ ನಿಮ್ಮ ಅಮ್ಮನ ಮನ್ಯಾಗ ಇಲ್ಲಿ ಬಂದ ಇಲ್ಲೂ ಮಾಡ್ತಾನಂತೀಯಲ್ಲ, ನಿನಗೆ ಬ್ಯಾಸರ ಅನ್ನೋದೇ ಇಲ್ಲನ? ಒಟ್ಟು ಕೆಲಸ ಮಾಡ್ಕೊತಾನೆ ಇರ್ತಿ, ನಿಂಗೆ ಬ್ಯಾಸರದನವ ಆಗುದಿಲ್ಲ ಲಕ್ಷ್ಮಿ? ಬ್ಯಾಸರ ದನುವ ಎಲ್ಲ ಇರ್ತೈತಂತೇಳಿ ಮನೆ ಕೆಲಸ ಬಿಡಕ್ಕಾಕತ್ತನ? ನನಗೆ ಒಂದು ರೂಢ ಆಗ್ಬಿಟ್ಟೈತಿ. ಏನು ಗೊತ್ತನ ವೈನಿ, ಕೆಲಸ ಬಿಟ್ನ್ಯಾ ನಂಗೆ ಬ್ಯಾಸರ ದನುವ ಬರ್ತೈತಿ. ನಾ ಕೆಲಸ ಮಾಡ್ಕೊತ ಇದ್ನ್ಯಾ ಆರಾಮ್ ಇರ್ತೇನೆ. ಯಾ ತೆಲ್ಲೂ ಇರೋದಿಲ್ಲ, ಯಾರ್ದು ಟೆನ್ಷನ್ ಇರೋದಿಲ್ಲ, ತೊಂದರೆ ಇರೋದಿಲ್ಲ, ಏನಿಲ್ಲ. ಒಟ್ಟು ಕೆಲಸ ಮಾಡ್ಕೊತ ಹೋಗೋದು. ರಾತ್ರಿ ಉಷಪ್ಪ ಅಂತ ಮಲ್ಕೋಬೇಕು ಅಂದ್ರೆ ಆರಾಮ್ ನೆಂದಿಂದ ನಿದ್ದೆ ಇರ್ತದೆ. ಆದರೂ ನನಗೆ ನಿನ್ನಂಗೆ ಆಗೋದಿಲ್ಲ ನೋಡಿ ಲಕ್ಷ್ಮಿ, ಬರೇ ನಿದ್ದೆ. ಅಮ್ಮನ ಮನೆಗೆ ಬಂದ್ರಂತೂ ಯಾವಾಗ ಮಕ್ಕೊಂಡೇನಪ್ಪ ಇನ್ನೊಂದು 2 ರಾಗ ಗೊತ್ಕೊಂಡು ಅಂತ ಅನಿಸ್ಬಿಡ್ತೈತಿ. ಅಷ್ಟು ನಿದ್ದೆ ಮಗು ನಂಗೆ. ಏನೋ ಅಲ್ಲಟ ಅತ್ತಿ ನನ್ನ ಜೊತೆ ಗಳಬಳ ಮಾತಾಡ್ಕೊತ ಇರ್ತಾರಂತೇಳಿ ನಂಗಿದೆ. ಬಿಟ್ರೆ ನನಗೆ ಅಯ್ಯೋ ನಂಗೆ ಇಲ್ಲಿ ಬಂದ್ರೆ ಈ ಅಮ್ಮನೂ ಪಾರ್ಟಿ ಅದು ಇದು ಅಂತ ಹೋಗ್ಬಿಡ್ತಾರೆ. ಅಪ್ಪ ಅಂತೂ ಮನೇಲೇ ಇರಲ್ಲ, ಆಫೀಸ್ ಕೆಲಸ ಅದು ಇದು ಅಂತ ಅಪ್ಪ ಹೋಗ್ಬಿಡ್ತಾರೆ. ಒಬ್ಬಾಕೆ ಇದ್ದಿದ್ದು ಕೆಲಸದವ್ರು ಇದ್ರೆ ಏನು ಮಾಡ್ತಾರೆ, ಪಟ ಪರಿಸಿ ಒರೆಸ್ತಾರ, ಬಾಂಡೆ ತಿಕ್ತಾರ, ಒಗ್ಯಾನ ಹೋಗೋದು ಹೋಗ್ಬಿಡ್ತಾರೆ. ಗಿಡಗಳಿಗೆ ಅಷ್ಟು ನೀರು ಬಿಟ್ಟು ಅದು ಮಾಡಿ ಇದು ಮಾಡಿ ಅವ್ರದ್ದು ಏನು ಕೆಲಸ ಇರ್ತೈತೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ನಾನೇನು ಮಾಡ್ಬೇಕು ಹೇಳು, ಒಬ್ಬಾಕೆ ಬೋರ್ ಆಗಿರ್ತೈತಿ. ಅದಕ್ಕೆ ಅತ್ತಿಗೆ ಫೋನ್ ಹಚ್ಚೀನಿ, ಹೆಂಗೋ ನಿಮ್ಮನ್ನ ಕಳಿಸ್ಕೊಡ್ತೇನೆ ಅಂತಂದ್ರೆ ಆಯ್ತು ಚಲೋನ ಆಯ್ತು, ಭಾಳ ಖುಷಿ ಆಯ್ತು ನಂಗಂದೆ. ಇವತ್ತು ನೀನು ಬರೋದಕ್ಕೆ ಅಮ್ಮ ಬರೋದಕ್ಕೆ ಚಾಟ್ ಆಗ್ಬಿಟ್ಟೈತೆ ನೋಡು. ಇವತ್ತು ಅಮ್ಮ ಪೂರ್ತಿ ಡೇ ಮನೇಲೇ ಅದಾಳು ನೋಡು ಲಕ್ಷ್ಮಿ. ಇವತ್ತೆಲ್ಲ ಪೂರ್ತಿ ದಿನ ಅಮ್ಮ ಮನೇಲೇ ಇದ್ದಿದ್ದು ನಾನು ನೋಡಿದ್ದು. ಏನು ನಿನ್ನ ಕಾಲ್ಗುಣ ಅಂತ ಗೊತ್ತಿಲ್ಲ, ಅಮ್ಮನೂ ಮನೆ ಉಳಿಯಂಗೆ ಆಯ್ತಲ್ಲ. ಅಯ್ಯೋ ಹಾಗೇನಿಲ್ಲ ಐಶು, ನಾನು ಇದ್ದಿತ್ತು ಸಾಯಂಕಾಲ ಐತಿ ಕಿಟ್ಟಿ ಪಾರ್ಟಿ ಇಟ್ಟಾರ. ಅಷ್ಟೇ ಸಿಂಪಲ್ಲಾಗಿ ಫ್ರೆಂಡ್ಸ್ ಎಲ್ಲ ಸೇರಿ, ಇದು ಮಹಿಳಾ ಸಂಘ ಅದು ಇದು ಎಲ್ಲ ಇರ್ತೀವಲ್ಲ, ಅವರೆಲ್ಲ ಸೇರಿ ಕಿಟ್ಟಿ ಪಾರ್ಟಿ ಇಟ್ಕೊಂಡೀವಿ. ಹೋಗ್ಬೇಕಾ ಸಂಜೆ ಮುಂದೆ. ಅದಕ್ಕೆ ನಾನು ಈಗ ಲಕ್ಷ್ಮಿನೂ ಬಂದಿದ್ಲಲ್ಲ, ಅದಕ್ಕೆ ಎಲ್ಲ ಬಿಸಿ ಬಿಸಿ ಅಡುಗೆ ಮಾಡಿ ಇಟ್ರಾತಂತ ಚಪಾತಿ ಮಾಡೀನಿ, ಬಾಜಿ ಮಾಡಿದ್ದೇನೆ, ಬಟಾಟೆ ಬಾಜಿ. ಆಮೇಲೆ ಒಂಥರ ಅಂದ್ರೆ ಅಲಸಂದಿ ಕಾಳು ನೆನೆ ಹಾಕಿದ್ದೆ, ಅದನ್ನ ಕುದಿಸಿ ಪಲ್ಯ ಮಾಡಿದ್ದೀನಿ. ಅದು ಹೆಸರು ಬೇಳೆ ಇದ್ದೋಟ ಕೋಸಂಬರಿ ಮಾಡಿದ್ದೀನಿ, ಲಕ್ಷ್ಮಿ ಬಂದಿದ್ಲಂತ. ಜಾಮೂನು ನಂಗೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಆನ್ಲೈನಿಂದ ಡ್ರೈ ಜಾಮೂನ್ ತರಿಸ್ಬಿಟ್ಟೆ. ಅಲ್ಲಿ ಜಾಮೂನ್ ತಂದಾರ ನೋಡು, ಅವನ್ನ ಮತ್ತು ಇದನ್ನೆಲ್ಲ ತಿಂದ್ಬಿಡ್ರಿ. ಹಂಗೆ ಅಷ್ಟ ಬೇರೆ ಕೆಲಸದವ್ರದು ಏನಾರ ಬಂದ್ರೆ ಅವ್ರಿಗೆ ಇದನ್ನು ಶಾವಿಗೆ ಪಾಯಸ ಮಾಡೋಕ್ಕೆ ಹೇಳ್ಬಿಡು. ಆದಷ್ಟು ಜಾಮೂನು ಎಲ್ಲ ಕೊಡ್ರಿ. ಆಮೇಲೆ ಸಂಜೆ ಮುಂದೆ ಚೂಡ ಅದಾವ್ರಿ ಡಬ್ಯಾಗ, ಚೂಡ ತಿಂದು ಚಹಾ ಕುಡೀರಿ. ಸಂಜೆಗೆ ನೋಡೋಣ ಏನಾದರೂ ವೆರೈಟಿ ಅಡುಗೆ ಮಾಡೋದ್ರಾಯ್ತು ಮಾಡಿ
ಅವಾಗ ಊಟ ಮಾಡಿರಾತು, ನಾನೇನು ಲಘು ಬರ್ತೀನಿ ಏನು. ಸರಿ ಆಯ್ತಮ್ಮ, ನೀನು ಹೋಗಿ ಬಾ. ನಾನೀಗ ಚಿಂತೆ ಮಾಡಲ್ಲ, ಹೆಂಗೋ ನನ್ನ ಜೊತೆ ಲಕ್ಷ್ಮಿ ಅದಾಳಲ್ಲ, ಅದಕ್ಕೆ ನಾನು ಏನೂ ಚಿಂತೆ ಮಾಡೋಕ್ಕಾಗಲ್ಲ. ನೀನು ಹೋಗಿ ಆರಾಮ್ಸೆ ಬಾಮ್ಮ. ಹ್ಞೂ. ಅಡುಗೆ ಗಿಡ್ಗೆ ಎಲ್ಲ ಮುಗಿಸಿ ಊಟ ಮಾಡ್ಕೊಂಡೇ ಹೋಗಮ್ಮ. ಆಮೇಲೆ ರೆಡಿಯಾಗಿ ಸಂಜೆ ಮುಂದೆ ಅಂತೀಯಲ್ಲ. ಹ್ಞೂ, ಸಂಜೆ ಮುಂದೆ. ಮತ್ತು ಇನ್ನೇನು ಮಾಡೋದು. ಅದಕ್ಕೆ ಸಂಜೆ ಮುಂದೆ ಇಟ್ಕೊಂಡು ಆರಾಯ್ ಕಿಟ್ಟಿ ಪಟ್ಟಿ ಅಂದ್ರೆ ಸಿಂಪಲ್ ಆಗಿರ್ತೈತಿ. ಅದಕ್ಕೆ ಸಂಜೆ ಮುಂದೆ ಸಿಂಪಲ್ ಆಗಿ ಇಟ್ಕೊಂಡು ಮುಗ್ಸಾಕತ್ತಾರ. ಅದಕ್ಕೆ ನಾನು ಹೋಗ್ಬೇಕು ಅನ್ನಕತ್ತೀನಿ. ಆಯಿತು, ಎಲ್ಲ ಮುಗಿಸೇ ಹೋಗ್ತೀನಿ. ಏನು ಅಡುಗೆ ಮನೆಯಲ್ಲಿ ಕೆಲಸ ಇರೋದಲ್ಲ. ನೀನು ಲಕ್ಷ್ಮಿ ಬಂದು ಹಚ್ಚಕ್ಕದು ಹೋಗ್ಬೇಡ. ನಿಂಗೆ ಇನ್ನೂ ಇದು ಗ್ಯಾಸಿಂದು ಮಾಹಿತಿ ಅದು ಇಲ್ಲ ಏನು. ಮತ್ತೆ ಎಲ್ಲಾರ ಡಮ್ ಗಿಮ್ ಅಂದ್ರೆ ಏನು ಮಾಡೋದು. ಅದಕ್ಕೆ ನೀನು ಅದನ್ನ ಹಚ್ಚಕ್ಕೆ ಹೋಗ್ಬೇಡ ಆಯಿತಾ. ಎಲ್ಲ ಕೆಲಸ ಮುಗ್ದೈತಿ. ಈಗ ನೀವು ಊಟ ಮಾಡಿದ್ರೆ ನಾನು ಇದ್ದ ಅರ್ಬಿನ ಹಾಕಿ ಕೆಲಸಕ್ಕೆ ಉಗ್ಯಾಕ ಕೊಟ್ಟು ಅವ್ನ ಬಾಣಲೆನೆಲ್ಲ ತೆಗೆದು ಕೊಟ್ಟು ಸಿಂಕ್ ತೊಳ್ಕೊಂಡು ಹೋಗ್ತೇನೆ. ಏನಂತೀರಿ? ಸರಿಯಮ್ಮ ಆಯಿತು. ಅಮ್ಮ, ನನಗೆ ಮತ್ತು ಲಕ್ಷ್ಮಿಗೆ ಬಿಸಿ ಬಿಸಿ ಚಪಾತಿ ಬಾಜಿ ಹಚ್ಕೊಡು. ಮತ್ತು ಅದ್ರಾಗ ಸ್ವಲ್ಪ ಮೊಸರು ಪಚಡಿ ಹಚ್ಚಮ್ಮ. ಮೊಸರು ಪಚಡಿ ಮಾಡಿದ್ಯಾ ಏನು ಕೋಸಂಬರಿ ಮಾಡಿದ್ಯಾ ನೀನು? ನಂಗೆ ಮೊಸರು ಪಚಡಿ ಬೇಕಾಗಿತ್ತು. ಚಪಾತಿ ಒಳಗೆ ಇವತ್ತಿದ್ರು ಕಾಂಬಿನೇಷನ್ ಆಗಿ ಮಮ್ಮಿ ಮೊಸರು ಪಚಡಿ ಮತ್ತು ಬಟಾಟಿ ಬಾಜಿ ಸಖತ್ ಕಾಂಬಿನೇಷನ್ ಇರ್ತದೆ ಮಮ್ಮಿ. ಹೌದವ್ವ, ಆದ್ರೆ ನಾವು ಮೊಸರು ಪಚಡಿ ಮಾಡಲಿಲ್ಲ. ಯಾಕಂದ್ರೆ ಟೊಮೊಟೊ ಹಣ್ಣು ಅಷ್ಟು ಇದ್ರ ಹಾಕಿಲ್ಲ. ಅದಕ್ಕೆ ಭಾಳ ಹುಳಿ ಇದ್ದು, ಮತ್ತು ಹುಳಿ ತಿಂದರೆ ಕಫ ಆಕೈತೆ ನೋಡು. ಅದಕ್ಕೆ ನಾನೇನು ಮಾಡಿದ್ನಿ, ಹೆಸರು ಬೇಳೆ ನೆನೆ ಹಾಕಿದ್ನಿ, ಕ್ಯಾರೆಟ್ ತುರಿದು ಸೌಂತಿಕಾಯಿ ಕೊಚ್ಚಿ ಒಟ್ಟು ಹಸಿಮೆಣ್ಸಿನ್ಕಾಯಿ ಜಜ್ಜಿ ಹಾಕಿ, ಆಮೇಲೆ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಹಾಕಿ ಕೊತ್ತಂಬರಿ ಅಷ್ಟು ಹಾಕಿ ಕರಿಬೇವು ಹಾಕೀನಿ. ಆಮೇಲೆ ಸ್ವಲ್ಪ ಇದನ್ನು ಹಾಕಿ ಲಿಂಬೆಹಣ್ಣು ಹಿಂಡಿ ಕಲಿಸಿಟ್ಬಿಟ್ನಿ. ಮಸ್ತಾಗೈತದ ಕೋಸಂಬರಿ. ನೀವು ಒಂದು ಸ್ವಲ್ಪ ತಿಂದು ನೋಡು. ಕ್ಯಾರೆಟ್ ಎಲ್ಲ ತುರಿದು ಹಾಕಿನಿ, ಎಲ್ಲ ಹಾಕಿಲ್ಲ, ಮಸ್ತಾಗೈತದ. ಅಲ್ಲ ಲಕ್ಷ್ಮಿ, ನೀನು ಆರಾಮಿರ್ಲಂತ ಅತ್ತಿ ಕಳ್ಸ್ಕೊಟ್ರೆ ನೀನು ಇಲ್ಲಿ ಬಂದು ಆಂಟಿ ಏನು ಮಾಡಲಿ ಅಡುಗೆ ಮಾಡಲಿ ಅಂತ ಕೇಳ್ತಿಯಲ್ಲ. ನಾನು ನಿನ್ನ ಕಳಿಸಿದ್ದು ಆರಾಮಿರಲಿ ಅಂತ. ನೀನು ಇಲ್ಲೆಲ್ಲ ಬಂದು ಕೆಲಸ ಮಾಡ್ಕೊತ ಇಲ್ಲೂ ದಗದ ಮಾಡಿ ಬೇಸರ ದನವಾದ್ರು ಇಲ್ಲೇ ಇಲ್ಲ ನನ್ನ ಜನ್ಮಕ್ಕೆ. ಒಂದು ಎರಡು ದಿನ ನೀನು ರೆಸ್ಟ್ ತಗೋ. ಆಮೇಲೆ ಬೇಕಾದ್ರೆ ನೋಡಕ್ಕೆ ಬರ್ತೈತಿ. ಈಗೇನು ಬೇಡ ಏನು. ಇಲ್ಲ ಅಂದ್ರೆ ಮುಂದೆಲ್ಲ ನಾಳೆ ತೊಂದರೆ ಆಕ್ಕವ. ಅದಕ್ಕೆ ಈಗೇನು ಮಾಡಕ್ಕೆ ಹೋಗ್ಬೇಡ. ನೀ ಕೆಲಸ ಮಾಡೋದಂತೂ ನಂಗೆ ಏನೂ ಬೇಡ. ನಂಗೆ ಇಷ್ಟನೇ ಇಲ್ಲ ನೀ ಕೆಲಸ ಮಾಡೋದು. ಆರಾಮ್ ಕುಂತು ತಿನ್ನೋದು ಉಣ್ಣೋದು ಇದಿಷ್ಟೇ ಮಾಡು. ನಂಗೆ ನೀವು ಹೊರಗೆ ಹೋಗಿ ದುಡಿಯೋದು ನಿನ್ಗಿಂತ ಅಲ್ಲ, ನಿಮ್ಮ ತಮ್ಮಂದ್ರಕ್ಕಿಂತ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗಿದ್ದು ಏನೋ ಒಂದು ಸಾಧನೆ ಮಾಡಿ ಏನೋ ಒಂದು ಸಣ್ಣ ಪುಟ್ಟ ಅದು ಇದು ಮಾಡ್ಕೊಂಡು ಇರ್ತೀವಿ ಅಂದ್ರೆ ಹೌದು ಅನ್ಬೋದು. ಹೊರಗೆ ಹೋಗಿ ಇದು ಮಾಡ್ತೇವೆ ಅಂತಂದ್ರೆ ನಡಿ ಮಾತಲ್ಲ, ದುಡಿಯೋಕ್ಕೂ ಆಗಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ನೀವು ಎಷ್ಟು ಇದಾಕತ್ತೋ ಅಷ್ಟು ಅಲ್ಲಿ ಇದನ್ನು ಮಾಡ್ಕೊತ ಹೋಗು. ಹ್ಞೂ.